ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ನಾವು ಹಾಸನದಲ್ಲಿ ರೂಮ್ ಮಾಡಿದ್ವಿ. ಒಂದು ವಾರ ಮುಂಚೆನೇ ಹಾಸನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಆನ್ಲೈನಲ್ಲಿ ಬುಕ್ ಮಾಡಿದಂಥ ರೂಮು ಜೆ-ಸ್ಟಾರ್ ರೆಸಿಡೆನ್ಸಿ. ಸೊ ಅಲ್ಲಿ ಹೋಗಿ ನೋಡಿದ್ವಿ. ರಿವ್ಯೂನು ಚೆನ್ನಾಗಿ ಹಾಕಿದ್ರು ಫಸ್ಟೇ ಬುಕ್ ಮಾಡೋವಾಗ. ಯಾವಾಗೂ ಅಷ್ಟೇ ಗೂಗಲಲ್ಲಿ ನಾನು ರಿವ್ಯೂ ಚೆಕ್ ಮಾಡ್ತೀನಿ, ಯಾವ ಹೋಟೆಲು ಹೇಗಿದೆ ಅಂತ. ಒಂದು 3-4 ಹೋಟೆಲೆಲ್ಲ ನೋಡಿ ರಿವ್ಯೂ ಚೆಕ್ ಮಾಡಿ ನಮ್ಗೆ ಯಾವುದು ಬೆಸ್ಟು ಮತ್ತು ಪ್ರೈಸು ಕೂಡ ಹೇಗಿರುತ್ತೆ ಅಂತ ಎಲ್ಲ ನೋಡ್ಕೊತೀನಿ. ನಮ್ಗೆ ಕಂಫರ್ಟೇಬಲ್ ಆಗೋ ಪ್ರೈಸು ಮತ್ತು ರೂಮ್ ಹೇಗಿದೆ, ನೀಟಾಗಿದೆಯಾ, ಶುದ್ಧವಾಗಿದೆಯಾ, ರಿವ್ಯೂ ಎಲ್ಲ ಚೆಕ್ ಮಾಡಿ ನಾನು ರೂಮ್ನ ಬುಕ್ ಮಾಡೋದು. ಹೀಗೆ ನೋಡಿ ಅಲ್ಲಿ ಹೋಗಿ ನಾವು ರೂಮ್ನ ನೋಡಿದ್ವಿ, ಜೆ-ಸ್ಟಾರ್ ರೆಸಿಡೆನ್ಸಿ. ಸೊ ಅಲ್ಲಲ್ಲಿ ಅಂದರೆ ಇದು KSRTC ಬಸ್ ಸ್ಟಾಪಿಂದ 300 ಮೀಟರ್ ಇದೆ ಅಷ್ಟೇ. ಸೊ ಅಲ್ಲಲ್ಲೇ ಬೋರ್ಡ್ ಹಾಕಿದ್ದಾರೆ ಡೈರೆಕ್ಷನ್ನು ಜೆ-ಸ್ಟಾರ್ ರೆಸಿಡೆನ್ಸಿಗೆ. ಹಾಸನ ಹತ್ರ ಮೇನ್ ರೋಡಲ್ಲೆಲ್ಲ ಈ ಜೆ-ಸ್ಟಾರ್ ರೆಸಿಡೆನ್ಸಿ ಒಂದು ಹೋಟೆಲ್ದು ಬೋರ್ಡ್ ಹಾಕಿದ್ದಾರೆ. ಸೊ ನಾವಲ್ಲಿ ಹೋಗಿ ನೋಡಿದ್ವಿ. ರೂಮ್ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ಹೊರಗಡೆನೂ ಅಷ್ಟೇ, ರಿಸೆಪ್ಷನಿಸ್ಟ್ ಹತ್ರನೂ ತುಂಬ ಕ್ಲೀನಾಗಿ ಸ್ವಚ್ಛತೆಯಿಂದ ಮೇಂಟೈನ್ ಮಾಡಿದ್ದಾರೆ. ಮತ್ತು ಸುರಕ್ಷಿತವಾಗಿದೆ ರೂಮು, ತುಂಬ ಸೇಫ್ಟಿ ಇದೆ. ಕಪಲ್ಸು ಎಲ್ಲ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಅಥವಾ ಒಂದು ಮಗು ಇದೆ, ಕಂಫರ್ಟಬಲ್ ಆಗಿ ಇರುತ್ತೆ. ನಾವು ನಮ್ಮ ರೂಮು ಮತ್ತು ಇನ್ನೊಂದು ರೂಮು ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಒಂದು ಮಾಸ್ಟರ್ ಬೆಡ್ರೂಮ್ ಥರನೂ ಇದೆ, ಇನ್ನೊಂದು ತುಂಬ ಸ್ವಲ್ಪ ಚಿಕ್ಕ ಥರ ಕಾಣಿಸ್ತು. ಸೊ ತುಂಬ ಬಿಸಿನೀರು ಅಂದರೆ ಸೋಲಾರ್ ವಾಟರ್ ಬರುತ್ತೆ. ಒಂದು ಅವರೇ ಎಲ್ಲ ಫಸ್ಟ್ ಹೋಗಿ ರಿಸೆಪ್ಷನ್ ಹತ್ರ ಹೋಗಿ ಅಲ್ಲಿ ನಾವು ಬುಕ್ ಮಾಡೋವಾಗಲೇ ಅಥವಾ ರಿಸೆಪ್ಷನ್ ಹತ್ರ ಕೀ ಇಸ್ಕೊಳ್ಳೋವಾಗ ಅವರೆಲ್ಲ ಹೇಳ್ತಾರೆ, ನೀರು 2 ಬಕೆಟ್ ತಣ್ಣೀರು ಬಿಟ್ಟ ಮೇಲೆ ಆಮೇಲೆ ಬಿಸಿನೀರು ಬರುತ್ತೆ ನೆಕ್ಸ್ಟು ಅಂತ. ಸೊ ಅದಕ್ಕೆ ನಾವು ಈ ಥರ 2 ಬಕೆಟು ತಣ್ಣೀರು ಬಿಟ್ಬಿಟ್ಟು ಆಮೇಲೆ ಬಿಸಿನೀರು ಬರ್ತಿತ್ತು. ಚೆನ್ನಾಗಿತ್ತು ಬಿಸಿನೀರು ಕೂಡ. ನಮಗೇನು ಅಷ್ಟು ಹಾಟು ಅನಿಸಿಲ್ಲ, ಅಷ್ಟು ಕೋಲ್ಡು ಅನಿಸಿಲ್ಲ. ಆ ವೆದರ್ಗೆ ತಕ್ಕನಂಗೆ ಅಲ್ಲಿ ನೀರು ಕರೆಕ್ಟಾಗಿತ್ತು. ಸೊ ಹಾಗೆ ನಾವು ಉಳ್ಕೊಂಡ್ವಿ 2 ನೈಟ್. ಇದೇ ರೆಸಿಡೆನ್ಸಿ ಹೋಟೆಲಲ್ಲಿ ನಾವು ರೂಮ್ ಬುಕ್ ಮಾಡಿದ್ದಲ್ವ, 2 ನೈಟು ಅಲ್ಲೇ ಉಳ್ಕೊಂಡ್ವಿ. ತುಂಬ ಸೇಫ್ಟಿ ಇತ್ತು. ಮತ್ತು ತುಂಬ ಆಲ್ಮೋಸ್ಟ್ ಈ ಹೋಟೆಲಲ್ಲಿ ದೇವಸ್ಥಾನಕ್ಕೆ ಹೋಗೋರೆ ಉಳ್ಕೊಂಡಿದ್ರು. ಅಕ್ಕಪಕ್ಕ ಎಲ್ಲ ಇರ್ತಾರಲ್ಲ ಅವರು, ಮತ್ತು ಪೊಲೀಸವರು ಇದ್ದರು. ಪೊಲೀಸವರು ಇದ್ದಾರೆ ಅಂತ ಸೇಫ್ಟಿ ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲಿ ಅವರಲ್ಲಿ ಡ್ಯೂಟಿ ಅಂತ ಅವರು ಅಲ್ಲಿ ರೂಮ್ ಉಳ್ಕೊಂಡಿದ್ದನ್ನು ನಾವು ಅಬ್ಸರ್ವ್ ಮಾಡಿದ್ವಿ. ಮತ್ತು ರೂಮ್ ಬಗ್ಗೆ ಮಾತ್ರ 2 ಮಾತಿಲ್ಲ. AC ಇದೆ, ಫ್ಯಾನ್ ಇದೆ, ಮತ್ತು TV ಇದೆ, ವೈಫೈ ಇದೆ, ಮತ್ತು ರೂಮ್ ಕೂಡ ತುಂಬ ಸ್ವಚ್ಛತೆಯಿಂದ ಇರುತ್ತೆ. ಅವರು ಹೇಳಿದ್ರು 2 ನೈಟ್ ಇರ್ತೀರಲ್ಲ, ನಾವು ಇವತ್ತು ನಾಳೆ ಬೇಕಂದ್ರೆ ಬಂದು ಗುಡಿಸಿ ಒರೆಸ್ಕೊಟ್ಬಿಟ್ಟು ಹೋಗ್ತೀವಿ ಅಂತ ಅಲ್ಲಿ ರಿಸೆಪ್ಷನಿಸ್ಟ್ ಅವರು ಹೇಳಿದ್ರು. ಓಕೆ ಅಂತ ನಾವು ಹೇಳಿದ್ವಿ. ಮತ್ತು ಏನಾದರೂ ಬೇಕು ಅಂದರೂ ಕೂಡ ಫೋನು ಇದೆ, ಲ್ಯಾಂಡ್ ಫೋನು, ಅದು ನಾವು ಕಾಲ್ ಮಾಡ್ಬೋದು. ಮತ್ತು ಸ್ವಚ್ಛತೆ ಮಾತ್ರ ತುಂಬ ನೀಟಾಗಿದೆ. ಮತ್ತು ರೂಮ್ ಬುಕ್ ಮಾಡುವಾಗ 2 ಬಾಟ್ಲು ನೀರು ಕೊಡ್ತಾರೆ, ಹಾಫ್ ಲೀಟ್ರದ್ದು. ಆಮೇಲೆ ನಾವು ಇನ್ನೂ ಬೇಕು ಅಂದರೆ ಪೇ ಮಾಡಿ ತೊಗೋಬೇಕು. ರೂಮ್ದಂತೂ ಡ್ರೆಸ್ಸಿಂಗ್ ಟೇಬಲ್ಲು ಇದೆ, ಕನ್ನಡಿ ಇದೆ, ಆಮೇಲೆ ಲಗೇಜ್ ಇಟ್ಕೊಳ್ಳೋಕ್ಕೂ ಇದೆ. ಆಮೇಲೆ 2 ಚೇರ್ ಕೊಟ್ಟಿದ್ದಾರೆ ಕೂತ್ಕೊಳ್ಳೋಕ್ಕೆ, ಸೋಫಾ ಥರ. ಬೆಡ್ಡು ಮೇಲೆ ಒಂದು ಟೇಬಲ್ ಇದೆ. ನಾವು ಆಲ್ಮೋಸ್ಟು ನೈಟ್ ಅಲ್ವಾ ಹೋಗಿದ್ದು ಇಲ್ಲಿಂದ ಬೆಂಗಳೂರಿಂದ. ಸೊ 10 o'clock ಮಳೆ ಬೇರೆ ಜೋರಾಗಿ ಬರ್ತಿತ್ತು ರೈಲ್ವೆ ಸ್ಟೇಷನಿಂದ ನಾವು ರೂಮ್ಗೆ ಹೋಗೋಷ್ಟರಲ್ಲಿ. ಅದಕ್ಕೆ ಮತ್ತೆ ಯಾಕೆ ಈಚೆ ಊಟಕ್ಕೆ ಹೋಗಬೇಕು ಅಂದ್ಬಿಟ್ಟು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡ್ವಿ. ಅಲ್ಲಿ ರೂಮಲ್ಲಿ ಇರೋರೆ ಊಟ ಅಂದರೆ ರಿಸೆಪ್ಷನಿಸ್ಟ್ ಹತ್ರ ಕೆಲಸದವ್ರು ಇರ್ತಾರಲ್ಲ, ಸಿಬ್ಬಂದಿಗಳು, ಅವರು ಊಟ ತೊಗೊಬಂದು ಕೊಟ್ಟರು ನಮಗೆ. ನೈಟ್ ಊಟ ಅಂದರೆ ಹೊರಗಡೆಯಿಂದ. ಅಲ್ಲೇನು ರೆಸಿಡೆನ್ಸಿ ಹೋಟೆಲಲ್ಲಿ ಊಟ ಎಲ್ಲ ಮಾರಲ್ಲ, ಓನ್ಲಿ ನೀರು ಬಾಟ್ಲು ಮಾತ್ರ. ಏನಾದರೂ ಬೇಕಂದರೆ ತರಿಸ್ಕೊಡ್ತಾರೆ ಅವರು. ಸೊ ಹೀಗೆ. ಆಮೇಲೆ ಬೆಳಗ್ಗೆ ಟಿಫನ್ನು ಅಷ್ಟೇ, ನಾವು ಸ್ವಿಗ್ಗಿಯಿಂದನೇ ಆನ್ಲೈನಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಎಲ್ಲ ಬೇಗ ಬೆಳಗಿನ ಜಾವ 4 ಗಂಟೆಗೆ ಎದ್ದು ನಾನು ರೆಡಿ ಆಗಿಬಿಟ್ಟು ಬಿಂದ್ಯಾಗೂ ಎದ್ದು ಸ್ನಾನ ಮಾಡಿಸಿ ರೆಡಿಯಾಗಿ, ಆಮೇಲೆ ಮೂರ್ತಿಯವರು ಎದ್ದು ಫ್ರೆಶ್ ಅಪ್ ಆಗಿ ಹಿಂಗೆ 6 ಗಂಟೆಗೆ ನಾವು ದೇವಸ್ಥಾನ ತಲುಪಿದ್ವಿ. ತಲುಪಾದ್ಮೇಲೆ 6 ಗಂಟೆಯಿಂದ ದರ್ಶನ ಸ್ಟಾರ್ಟ್ ಆಯಿತು. ನಾವು 6:30 ಅನಿಸುತ್ತೆ ಅಲ್ಲಿ ದರ್ಶನದ ಲೈನ್ಗೆ ಹೋಗಿ 1000 ರೂಪಾಯಿ ಟಿಕೆಟ್ ತೊಗೊಂಡು ದರ್ಶನದ ಲೈನ್ ಹೋಗಿ ದರ್ಶನ ಮಾಡಿಕೊಂಡು 2 ಲಡ್ಡು ಕೊಟ್ಟರು ದೇವ್ರದ್ದು. 1000 ರೂಪಾಯಿಗೆ 1 ಟಿಕೆಟ್ಗೆ 2 ಲಡ್ಡು ಕೊಟ್ಟಿದ್ದರು. ಅದನ್ನು ಸ್ವಲ್ಪ ತಿಂದು ಆಮೇಲೆ ಖಾರ ಪೊಂಗಲ್ ಅಂತೂ ಮಸ್ತಾಗಿತ್ತು, ಅದನ್ನು ತಿಂದ್ಕೊಂಡು ಆಮೇಲೆ ಬಂದು ಮತ್ತೆ ರೂಮಲ್ಲಿ ಮಲ್ಕೊಂಬಿಟ್ವಿ. ರೂಮಲ್ಲಂತೂ ತುಂಬ ಪ್ರಶಾಂತವಾಗಿದೆ. ರೂಮ್ ಬಗ್ಗೆ ಮಾತ್ರ 2 ಮಾತಿಲ್ಲ. ಆ ಥರನೇ
ತುಂಬ ಸ್ವಚ್ಛತೆಯಿಂದ ಇದೆ ಮತ್ತು ನಿಶಬ್ದವಾಗಿರುತ್ತೆ. ಏನು ಅನ್ಕಂಫರ್ಟೇಬಲ್ ಅಂತ ನಮಗೆ ಅನಿಸಿಲ್ಲ. ಮತ್ತು ವಾಶ್ರೂಮು ಅಷ್ಟೇ ತುಂಬ ಶುದ್ಧವಾಗಿದೆ, ಕ್ಲೀನಾಗಿದೆ. ಮತ್ತು ನೀರಂತೂ ಎನಿ ಟೈಮ್ ಫೋರ್ಸಾಗೆ ಬರ್ತಾ ಇರುತ್ತೆ. ನೋಡಿ, ಇದು ನಾವು ಉಳ್ಕೊಂಡಿದ್ದ 103 ರೂಮ್ ನಂಬರ್ 103. ಸೊ ಇದು ಬಾಲ್ಕನಿ ಎಲ್ಲ ಇತ್ತು, ಆರಾಮಾಗಿ ಓಡಾಡಿಕೊಂಡು ಇದು